ಚೆನ್ನಾಗಿ ತಿನ್ನಕ್ಕೆ ತಾನೆ ಹೆಂಗೋದ್ರೂ ನಡೆಯುತ್ತೆ. ಅದು ಫುಡ್ ಸ್ಟ್ರೀಟ್ ಅಂತ ಅನ್ಕೋತಿರೋ ಅಥವಾ ಚಾಟ್ಸ್ ಶಾಪ್ ಅಂತ ಅನ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಕ್ಲಿಪ್ಸಿಗೆ ಯಾವ ರೀತಿ ನೀವು ರೆಸ್ಪಾಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನನ್ನ ನೆಕ್ಸ್ಟ್ ಇನ್ನು 6 ವೀಡಿಯೋಸ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಡಿಸೈಡ್ ಆಗಿರುತ್ತೆ. ಫೈನಲಿ ವೆಲ್ಕಮ್ ಟು ಮೈ ಕುರುಕ್ ತಿಂಡಿ ಎಪಿಸೋಡ್ 1. ನನ್ನ ಫಸ್ಟ್ ಎಪಿಸೋಡ್ನ ಈ ಶಾಪ್ ಬಂದು ಈಸ್ಟ್ ವೆಸ್ಟ್ ಕಾಲೇಜ್ ರೋಡಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಓಡಾಡೋ ಹುಡುಗರ್ಗಂತ ಇದು ಪಕ್ಕ ಅವರ ಲೋಕಲ್ ಅಡ್ಡ ಆಗಿರುತ್ತೆ. ನಾನು ಈ ಶಾಪ್ನ 4 ವರ್ಷದಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಇದು ತುಂಬಾ ಹಳೆ ಶಾಪ್ ಅನ್ಸುತ್ತೆ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲಿ ವೀಕೆಂಡ್ಸಲ್ಲಿ ಮಾತ್ರ ಅಲ್ಲ, ವೀಕ್ ಡೇಸಲ್ಲೂ ಕೂಡ ತುಂಬಾ ಜನ ಇರ್ತಾರೆ. ಯಾಕಂತಂದ್ರೆ ಇದು ಕಾಲೇಜ್ ಪಕ್ಕನೇ ಇರೋದ್ರಿಂದ. ಅಂಡ್ ಆಲ್ಸೋ ಎಲ್ಲ ಫುಡ್ ಕೂಡ ಟೇಸ್ಟಿ ಆಗಿರುತ್ತೆ ಅಂಡ್ ರೀಸನಬಲ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಇಲ್ಲಿ ವೆರೈಟೀಸ್ ಆಫ್ ರೋಲ್ಸ್, ಬರ್ಗರ್, ಸ್ಯಾಂಡ್ವಿಚ್, ಮ್ಯಾಗಿ, ಸಮೋಸಾ ಅಂಡ್ ಫ್ರೆಶ್ ಜ್ಯೂಸ್, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಅಂಡ್ ಸೋಡಾ ಇಷ್ಟು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಇಲ್ಲಿ ಆಲೂ ಟಿಕ್ಕಿ, ಫ್ರೆಂಚ್ ಫ್ರೈಸ್, ಮ್ಯಾಂಗೋ ಮಿಲ್ಕ್ ಶೇಕ್, ರೋಲ್ ಇಷ್ಟು ಕೂಡ ಟ್ರೈ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ತುಂಬೋಯ್ತು. ಇನ್ನು ತಿನ್ನೋಕೆ ಹೊಟ್ಟೆಲಿ ಜಾಗ ಅಂತೂ ಇರ್ಲಿಲ್ಲ. ಸೊ ಮನೆಗೆ ಹೋಗ್ಬೇಕಲ್ಲ, ಪಟ ಅಂಡ ತಿನ್ಕೊಂಡೆ. ನಾನು ಮೊದ್ಲಿಂದಾನು ಅಷ್ಟೇ, ನನಗೆ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಒಬ್ಳೆ ಹೋಗಿ ಕೂತ್ಕೊಂಡು ತಿಂತೀನಿ. ಕಂಪ್ನಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂಡ್ ಟೇಸ್ಟ್ ಮಾಡಿ. ಸಖತ್ತಾಗಿರುತ್ತೆ. ಯಾವ್ದೇ ರೀತಿ ಪ್ರೈಡ್ ಪ್ರಮೋಷನ್ ಅಲ್ಲ. ಚೆನ್ನಾಗಿ ತಿಂದು ಕೈ ತೊಳ್ಕೊಂಡು ಮನೆ ಕಡೆಗೆ ಹೊರಟೆ. ರೆಗ್ಯುಲರ್ ಆಗಿ ಈ ಶಾಪ್ ಅಲ್ಲಿ ಟೇಸ್ಟ್ ನೋಡಿರೋರು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ. ಫಾಲೋ ಮಾಡಿ. ಬಾಯ್.